ರಚ್ಚು, ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕಿತ್ತು. ಹಾ ಹೇಳ್ರಿ, ಏನ್ ವಿಚಾರ? ಅದು ಏನು ಅಂದ್ರೆ, ಈಗ ನಮ್ಮ ಮಗಳು ರಮ್ಯಾ, ನಿಂಗೂ ಗೊತ್ತು ನಮ್ಮ ವಿಚಾರದಾಗ ಏನೇನೇನೋ ಆಗೋಗ್ಬಿಟ್ಟೈತೆ. ನೀನು ಗೊತ್ತಿಲ್ದಿರೋದು ಏನೈತೆ, ಈಗ ಅವಳು ಬಂದು ಅವ್ನು ಯಾವನ್ನೋ ಕರ್ಕೊಂಡು ಬಂದು ಏನೇನೇನೋ ಕತೆ ಆಗೋಗ್ಬಿಟ್ಟೈತೆ. ಈಗ ಅದನ್ನೇ ನಾವು ಇದು ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲಲ್ವಾ. ಈಗ ಅದ್ರ ಬಗ್ಗೆನೇ ಎಲ್ಲ ಫುಲ್ಲು ಯೋಚನೆ ಮಾಡ್ಕೊಂಡು ಮಗಳು ಬಾಳು ಹಿಂಗೆ ಆಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಏನೋ ನನ್ನ ಮಗಳು ಲೈಫ್ನ ಸೆಟ್ಲ್ ಮಾಡೋದು ಎಷ್ಟೋ ವಾಸಿ ಅಲ್ವಾ. ಹಾ ಹೌದು ರೀ, ನಾನು ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಮಾಡ್ಬೇಕಲ್ಲ ಅಂತ ಹೇಳಿ. ರೀ, ಒಂದು ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಬೇಕು. ಈಗ ಮಹಾಮಗುನ ಹತ್ರ ಹೋಗ್ಬಿಟ್ಟು ಮತ್ತೆ ನಾವು ಮದುವೆ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ನನಗಂತೂ ಮರ್ಯಾದೆ ಇರಲ್ಲ. ಈಗ ಚೆನ್ನಾಗೂ ಇರಲ್ಲ ರೀ, ಹೋಗ್ಬಿಟ್ಟು ಸುಮ್ಮನೆ ಮದುವೆ ಇದ್ವಿ ಅಂತ ಮಾಡ್ಕೊಂಡ್ರೆ. ಏನೋ ಹುಡ್ಕನ ಬಿಡಿ, ಬೇರೆ ಯಾರನ್ನಾದ್ರೂ. ಬೇರೆ ಯಾರನ್ನೋ ಯಾಕೆ ಹುಡುಕ್ಬೇಕು? ನನ್ನ ಫ್ರೆಂಡ್ ಮಗನೇ ಅವನೇ. ಅವನಿಗೆ ಇವಳು ವಿಚಾರ ಎಲ್ಲನೂ ಗೊತ್ತು. ಆದ್ರೂ ನಾನು ರಮ್ಯೂನ ತುಂಬ ಇಷ್ಟಪಡ್ತೀನಿ ಅಂಕಲ್, ನಾನು ಅವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳೋನೆ. ನೋಡು, ನಾನು ಅವನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಗೊತ್ತಲ್ಲ, ನನ್ನ ಮಾತು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರನೂ ಮಾತಾಡ್ಬಿಟ್ಟಿದ್ದೀನಿ. ಅವನಿಗೂ ಒಬ್ಬನೇ ಮಗ ಇರೋದು, ಒಳ್ಳೆ ಬಿಸ್ನೆಸ್ ಐತೆ. ಹೆಂಗೋ ನನ್ನ ಮಗಳು ಅವನು ಚೆನ್ನಾಗಿರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಆಗೋಣ ಅಂತಲೂ ಯೋಚನೆ ಮಾಡಿ ಅಗ್ರಿಮೆಂಟ್ಗೆಲ್ಲ ಸೈನ್ ಹಾಕ್ಬಿಟ್ಟಿದ್ದೀವಿ ಆಗಲೇ. ನನ್ನ ಮಗಳ ಮೇಲೆ ನನಗೆ ನಂಬಿಕೆ, ನನ್ನ ಮಾತು ಯಾವತ್ತೂ ಅವಳು ತೆಗೆದಾಕಿ ನನ್ನ ಮಾನ ಮರ್ಯಾದೆ ಕಳಿಯಲ್ಲ ಅಂತ ಹೇಳಿ. ರೀ, ಅವಳು ಹಳ್ಳಿಗೆ ಹೋಗ್ಬೇಕಾದ್ರೆ ನನಗೆ ಮಾತು ಕೊಟ್ಟುಬಿಟ್ಟೆ ಓದ್ಲು ರೀ. ಅಮ್ಮ, ನಾನು ಇನ್ನೊಂದ್ಸಲ ತಪ್ಪು ಮಾಡ್ಬಿಟ್ಟಿದ್ದೀನಿ, ಇನ್ನೊಂದ್ಸಲ ತಪ್ಪೇ ಮಾಡಲ್ಲ. ನೀವು ಯಾವ ಥರ ನಿರ್ಧಾರ ತಗೊಂಡ್ರು ಆ ನಿರ್ಧಾರಕ್ಕೆ ನಾನು ಒಪ್ಕೊಂಡಿದ್ದೀನಿ, ಸರಿನಾ ಅಂತ ಹೇಳ್ಬಿಟ್ಟು ಮಾತೇನೇ ಕೊಟ್ಬಿಟ್ಲು ಗೊತ್ತಾ. ನಾನು ಅದಕ್ಕೇನೆ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿದ್ದೀನಿ. ಮತ್ತು ನಾವು ಯಾವ ಹುಡುಗನ ತೋರಿಸಿದ್ರು ಅವಳು ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಅವಳೆ ರೀ. ಸದ್ಯ ನಾನು ಕೊಟ್ಟಿರೋ ಮಾತು ಉಳಿತಾಯ್ತಲ್ಲ, ಅಷ್ಟೇ ಸಾಕು. ನನ್ನ ಮಾತೆಲ್ಲೋ ಹೊರಟೋಗ್ಬಿಡ್ತಿದ್ದೇನೋ, ಕೊಟ್ಟಿರೋ ಮಾತು ಅಂದ್ಕೊಂಡಿದ್ದೆ. ಮಾತು ತಪ್ಪೋದಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಎಷ್ಟೋ ವಾಸಿ. ನಾನು ನನ್ನ ಮಗಳನ್ನ ನಂಬಿಟ್ಟು ನಾನೇ ಅಗ್ರಿಮೆಂಟ್ಗೆಲ್ಲ ಸೈನ್ ಹಾಕಿ ಪಾರ್ಟ್ನರ್ಶಿಪ್ಗೆಲ್ಲ ಒಪ್ಕೊಂಡು ನಾವಿಬ್ಬರದು ಬಿಸ್ನೆಸ್ ಪಾರ್ಟ್ನರ್ಗೆಲ್ಲ ಓಕೆ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಸ್ವಲ್ಪ ಭಯ ಇತ್ತು, ಏನಪ್ಪ ನಾನು ಈ ಥರ ಎಲ್ಲ ಒಪ್ಪಿಗೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಈಗ ಮತ್ತೆ ನನ್ನ ಮಗಳು ಏನು ಮಾಡ್ತಾಳೋ ಏನು ಕತೆನೋ ಅಂತ. ಈಗ ನಿನ್ನ ಬಾಯಿಂದ ಈ ಮಾತುಗಳು ಕೇಳ್ಬಿಟ್ಟು ನನಗೆ ಎಷ್ಟೋ ಸಮಾಧಾನ ಆಗ್ತಾಯಿದೆ. ರೀ, ನನ್ನ ಮಗಳೇನು ಅಂತ ನನಗೆ ಗೊತ್ತು. ನಿಮ್ಮ ಮಾನ ಮರ್ಯಾದೆ ಕಳಿಯೋ ಕೆಲಸ, ನಿಮ್ಮ ತಲೆ ತಗ್ಸೋ ಕೆಲಸ ಅವಳು ಯಾವತ್ತೂ ಮಾಡಲ್ಲ. ಮೊನ್ನೆ ಒಂದ್ಸಲ ಮಾಡಿದ್ದಾಗ ನಾನೆಲ್ಲ ಮಾತಾಡಿದ್ದೀನಲ್ಲ ಅವಳ ಹತ್ರ, ಅವಳಿಗೆ ಪೂರ್ತಿ ಚೇಂಜ್ ಆಗ್ಬಿಟ್ಟವಳೆ. ಯಾವ ತೊಂದರೆನೂ ಇಲ್ಲ, ನೀವು ತಲೆನೇ ಕೆಡಿಸ್ಕೋಬೇಡಿ ನೀವು. ಹಾಂ, ನನಗೂ ಅದೇ ಸಮಾಧಾನ. ನಾಳೆ ಹುಡ್ಗ ಮನೆಗೆ ಬರ್ತೀನಿ ಅಂತ ಹೇಳೋನೆ. ನೋಡೋಣ, ನೀನು ಒಂದ್ಸಲ ನೋಡು ಹುಡ್ಗ ಹೆಂಗೆ ಏನು ಅಂತೇಳಿ. ನಿನಗೂ ಇಷ್ಟ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಿನಗೂ ಇಷ್ಟ ಆದರೆ ಖಂಡಿತ ಮುಂದುವರಿಯೋಣ. ಅಂದರೆ ಮಾತು ಕೊಟ್ಟಿದ್ದೀನಿ, ಆದರೆ ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹುಡ್ಗಂಗೇನೂ ಕಡಿಮೆ ಆಗಿಲ್ಲ, ನೋಡೋಕ್ಕೂ ಚೆನ್ನಾಗವನೆ, ಒಳ್ಳೆ ಮನೆತನ. ಹುಡ್ಗಂಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅಲ್ವಾ. ನಾಳೆಗೆ ಬರ್ತಾನಲ್ಲ, ನೀನೇ ನೋಡಿವಂತ ಬಿಡು. ಸರಿ ರೀ, ಆಯಿತು. ನನ್ನ ಮಗಳ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಯಾವ ಹುಡುಗಂಗೆ ತೋರಿಸಿ ಮದುವೆ ಮಾಡಬೇಕು ಅಂತ ಒಪ್ಕೊಂಡಿದ್ದೀರೋ ಅದೇ ಹುಡುಗನ ಮದುವೆ ಮಾಡ್ಕೊಂತಾಳೆ. ನೀವು ಯೋಚನೆ ಮಾಡಬೇಡಿ. ಅಪ್ಪ, ಈಗ ನಿಮ್ಗೆ ಮಲ್ಕೋತೀನಿ. ಹಾಂ, ನಾನು ಹೇಳಿದ್ನಲ್ಲ, ಇವನೇ ಹುಡುಗ ಅರವಿಂದ್ ಅಂತ. ಹಾಯ್ ಆಂಟಿ. ಹಾಯಪ್ಪ, ಚೆನ್ನಾಗಿದ್ಯಾ? ಮನೆಗೆಲ್ಲರೂ ಚೆನ್ನಾಗವ್ರಾ? ಆಂಟಿ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತು ನೀನು ಬರ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳಿದ್ದಕ್ಕೆ ನಿನಗೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಕಣಪ್ಪ. ಊಟ ಗೀಟ ಎಲ್ಲ ಮಾಡ್ಕೊಂಡೇನೆ ಹೋಗ್ಬೇಕು ನೀನು, ಸರಿನಾ? ನನ್ನ ಮಗಳು ಹೇಳ್ಬೇಕು ಅಂದರೆ ಅದು ಹಳ್ಳಿಯಲ್ಲವಳೆ, ಅವಳನ್ನ ಕರ್ಸನ ಅಂತ ಅನ್ಕೊಂಡೆ. ಅವಳು ಫೋನ್ ನಾಟಿ ಚಬಲ್ ಅಂತ ಬರ್ತಾಯಿತ್ತು. ಹಳ್ಳಿಗಳು ಕಡೆ ಗೊತ್ತಲ್ಲಪ್ಪ, ನೆಟ್ವರ್ಕ್ಗಳು ಸಿಗೋದೇನೇ ಕಷ್ಟ ಆ ಕಡೆ ಎಲ್ಲನೂ. ಅದಕ್ಕೆ ನೆಟ್ವರ್ಕ್ ಸಿಗಲಿಲ್ಲ. ನಾನೇ ಒಂದ್ಸಲ ಊರಿಗೆ ಹೋಗ್ಬಿಟ್ಟು ಎಲ್ಲ ಹೇಳಿ ಕರ್ಕೊಂಡು ಬರ್ತೀನಿ. ಒಂದ್ಸಲ ಹುಡುಗಿನ ನೀನು ಮೀಟ್ ಮಾಡಿಬಿಟ್ಟು ನೋಡು. ಆಂಟಿ, ನಾನು ಹುಡುಗಿನ ಆಲ್ರೆಡಿ ನೋಡಿದ್ದೀನಿ, ಏನು ತೊಂದರೆ ಇಲ್ಲ. ನಾನು ಹುಡುಗಿನೆಲ್ಲ ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ. ಅವಳು ನಾನು ಇಷ್ಟಪಟ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಅಪ್ಪ ಅಂತೂ ಮದುವೆ ಪ್ರಿಪ್ರೇಷನ್ನೇ ಶುರು ಮಾಡ್ಕೊಂಡು ಬಿಟ್ಟವ್ರೆ. ಯಾವ ಕಡೆ ಮದುವೆ ಮಾಡಬೇಕು, ಹೇಗೆ ಮದುವೆ ಮಾಡಬೇಕು, ಹೆಂಗೆ ಮದುವೆ ಮಾಡಬೇಕು ಅನ್ನೋದೇ ನಮ್ಮ ಅಪ್ಪನ ತಲೆನಲ್ಲಿ ಓಡ್ತಾ ಐತೆ ಸುಮ್ಮನೆ. ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದೇ ಒಂಥರ ನಮ್ಮ ಡ್ಯಾಡಿಗೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗೆ ಚೆನ್ನಾಗೇ ಮಾಡ್ಕೋತೀವಿ ಮದುವೆನ. ನಿಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಇದಕ್ಕಿನ್ನ ಬೇಕೇನಪ್ಪ ಅಪ್ಪ. ನನಗಂತೂ ಅದ್ರಾಗೂ ನಾನು ನಿನಗೆ ನನ್ನ ಮಗಳ ವಿಚಾರ ಸ್ವಲ್ಪ ಹೇಳಬೇಕಿತ್ತು. ಅದು ಆಂಟಿ, ನಿಮ್ಮ ಮಗಳ ವಿಚಾರ ಎಲ್ಲ ನನಗೆ ಗೊತ್ತು ಬಿಡಿ. ನಿಮ್ಮ ಮಗಳು ಯಾರನ್ನೋ ಲವ್ ಮಾಡ್ತಾ ಇದ್ಲು. ಲವ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್, ಹಂಗೋ ಹಿಂಗೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬ್ರೇಕಪ್ ಆಯಿತು. ಮದುವೆ ಅಂತೂ ಮಾಡಿರಲಿಲ್ಲ, ಬ್ರೇಕಪ್ ಆಯಿತು. ಈಗ ಅವಳು ಅದೇ ಬೇಜಾರಿಗೆ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಒಂದು ಎರಡು ದಿನ ಇದ್ಬಿಟ್ಟು ಬರೋಣ ಅಂತ ಹಳ್ಳಿಗೆ ಹೋಗಿದ್ದಾಳೆ. ಇನ್ನೂ ಬಂದಿಲ್ಲ, ಬರ್ತಾಳೆ ಅಷ್ಟೇ ತಾನೇ. ಆಂಟಿ, ಮದುವೆ ಮುಂಚೆ ಏನು ಆಟ ಆಡೋರೆ, ಏನು ಮಾಡೋರೆ ಅದೆಲ್ಲ ನನಗೆ ಮುಖ್ಯನೇ ಅಲ್ಲ. ಮದುವೆ ಆದಮೇಲೆ ನನ್ನ ಜೊತೆ ಕರೆಕ್ಟಾಗಿ ಇದ್ಬಿಟ್ರೆ ಅದಕ್ಕಿಂತ ನನಗೆ ಇನ್ನೇನು ಬೇಕು ಆಂಟಿ. ನೋಡಿ, ನೀವು ಹುಡುಗಿ ಬಗ್ಗೆ ಹಂಗೆ ಹಿಂಗೆ ಏನೋ ಹೇಳೋ ಅವಶ್ಯಕತೆನೇ ಇಲ್ಲ. ಅವಳನ್ನ ನಾನು ಮೊದಲಿಂದಲೂ ತುಂಬ ಇಷ್ಟಪಡ್ತಿದ್ದೆ. ಆದರೆ ಅವಳು ಬೇರೆ ಯಾರನ್ನೂ ಇಷ್ಟಪಡ್ತಾಳೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಈಗ ಗೊತ್ತಾಯಿತು ಎಲ್ಲ ಬ್ರೇಕಪ್ ಆಗೋಗಿದೆ ಅಂತ. ಅದಕ್ಕೆ ನಮ್ಮ ಡ್ಯಾಡಿನ ಕಳಿಸಿ ಅಂಕಲ್ ಹತ್ರ ಮಾತಾಡೋಕೆ ಹೇಳಿದ್ದು. ಈಗ ಬಿಸ್ನೆಸ್ಸಲ್ಲೂ ಪಾರ್ಟ್ನರ್ ಆದ್ವಿ, ಆಮೇಲೆ ರಿಲೇಟಿವ್ಸು ಆಗ್ತೀವಲ್ಲ. ಈಗ ಹೆಂಗೋ ನಾವು ಚೆನ್ನಾಗಿರ್ತೀವಿ ಅಂತ ನನಗೂ ಅನ್ನಿಸ್ತು. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ನಮಗೆ ನಿನಗಿಂತ ಒಳ್ಳೆನು ಬೇಕನಪ್ಪ. ನನಗೆ ನಿನಗಿನ್ನ ಒಳ್ಳೆ ಅಳಿಯ ಬೇಕಾ ನನಗೆ? ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನೀನೇ ಈ ಮನೆ ಅಳಿಯ ಕಣಪ್ಪ. ನನ್ನ ಮಗಳು ಒಪ್ಕೊಳ್ದೆ ಇರ್ತಾರ? ಇಂಥ ಒಳ್ಳೆ ಹುಡುಗನ ಒಪ್ಕೊಳ್ದೆ ಅವಳು ಯಾಕೆ ಬೇಡ ಅಂತ ಹೇಳ್ತಾಳೆ? ನನ್ನ ಮಗಳು ನಿನ್ನಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡೋಳೆ ಕಣಪ್ಪ. ಎಲ್ಲ ವಿಚಾರ ಗೊತ್ತಿದ್ದನು ಎಲ್ಲ ಒಪ್ಕೊಂಡು ಬಂದು ಈಗ ಮದುವೆಗೆ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತಿದ್ಯಲ್ಲ, ಅದಕ್ಕಿನ್ನೂ ಖುಷಿ ಬೇಕಾ ಹೇಳು?
ನೋಡು, ಆರಾಮಾಗಿ ಮದುವೆ ಮಾಡ್ಕೊಂಡು ಸುಖವಾಗಿರ್ರಿ. ನನಗಂತೂ ತುಂಬ ತುಂಬ ಸಂತೋಷ ಆಗ್ತೈತೆ. ಈಗಿನ ಕಾಲದಾಗೂ ನಿನ್ನಂಥ ಹುಡುಗ ಸಿಗೋದು ಬಹಳ ಅಂದರೆ ಬಹಳ ಕಷ್ಟ. ಸದ್ಯ ನಮ್ಮನೆಗೆ ಸಿಗ್ತಿರೋದೇ ನಮ್ಮ ಪುಣ್ಯ. ನನ್ನ ಮಗಳು ವಿಚಾರ ಎಲ್ಲ ನಿನಗೆ ಹೇಳಿದ್ದೀನಿ. ನಾನು ನನ್ನ ಮಗಳ ಹತ್ರ ಎಲ್ಲ ಮಾತಾಡ್ತೀನಿ. ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಹಾ ಸರಿ ಆಂಟಿ. ನಾನು ಹೇಳಿಲ್ಲನಪ್ಪ, ನೀನಂತೂ ಯಾರಿಗೂ ಇಷ್ಟ ಆಗಲ್ಲ ಹೇಳು, ಎಲ್ರಿಗೂ ಇಷ್ಟ ಆಗ್ತೀಯ. ಈಗ ನನ್ನ ಹೆಂಡತಿಗೆ ಅಷ್ಟೊಂದು ಇಷ್ಟ ಆಗಿದೆಯಾ ನೋಡು. ನೀನು ಅಂದರೆ ಎಷ್ಟೋ ಹೆಂಗಿರ್ತಾನೋ ಏನೋ ಅನ್ಕೋತಾ ಇದ್ರು, ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಟ್ಟಿದ್ಯಾ ನೀನು. ಅಯ್ಯೋ ಅಂಕಲ್, ಸುಮ್ಮನೆ ಹೋಗ್ಬಿಡ್ಬೇಡಿ ಅಂಕಲ್. ಅಂಕಲ್ ಇವತ್ತು ಆ್ಯಕ್ಚುಲಿ ಮೀಟಿಂಗ್ ಇದೆ, ಅರ್ಜೆಂಟಾಗಿ ಹೋಗ್ಬೇಕು. ನಿಮಗೂ ಗೊತ್ತಲ್ವ ಇವತ್ತು ಮೀಟಿಂಗ್ ಇರೋದು. ಹಾ ಗೊತ್ತು ಗೊತ್ತು ಗೊತ್ತು. ಜೊತೆಲೇ ಹೋಗೋಣ, ಲಂಚ್ ಮಾಡಿ ಬಂತ ಇದ್ದಳಪ್ಪ. ಲಂಚ್ ಮಾಡ್ಕೊಂಡು ಜೊತೆಲೇ ಹೋಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡ್ಬಿಟ್ಟು ಬರೋಣ. ಸರಿ ಅಂಕಲ್, ನಾನು ಒಂದು ಫೋನ್ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ಸರಿ ಕಣಪ್ಪ. ರೀ, ಅಂತೂ ಇಂತೂ ನನ್ನ ಮಗಳಿಗೆ ಅಪ್ರಂಜಿ ಚಿನ್ನನ ಹುಡುಕ್ಬಿಟ್ಟಿದ್ರಿ. ಇಂಥ ಹುಡುಗ ಸಿಗಕ್ಕೆ ಮತ್ತೆ ಸಾಧ್ಯನೇನ್ರಿ? ಎಲ್ಲ ವಿಚಾರ ಗೊತ್ತಿದ್ದು ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗೋನಲ್ರಿ. ರೀ, ನಾನಂತೂ ಈ ಹುಡುಗನೇ ನಮ್ಮ ಮನೆ ಅಳಿ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಎಲ್ಲ ಕಡೆಯಿಂದನೂ ನಮಗಂತೂ ಮ್ಯಾಚ್ ಆಗ್ತಾನೆ, ಎಲ್ಲ ಕಡೆಯಿಂದನೂ ನಮಗಂತೂ ಇವನೇ ಸೆಟ್ ಆಗ್ತಾನೆ. ರೀ, ಶಿವನನ್ನ ಮಾತ್ರ ಬಿಡೋದು ಬೇಡ ರೀ. ಇಂಥ ಹುಡುಗನ ಪಡಿಯಕ್ಕೆ ನನ್ನ ಮಗಳು ಪುಣ್ಯ ಮಾಡಿರಬೇಕು. ಹೆಂಗೋ ಎಲ್ಲದ್ರಾಗೂ ನನಗಂತೂ ಒಪ್ಪಿಗೆ ಐತೆ. ನನ್ನ ಮಗಳಿಗೆ ಏನಾದರೂ ಹುಡುಗನ ತೋರಿಸ್ಬಿಟ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾಳೆ ರೀ. ಹೋಗ್ಬಿಟ್ಟು ನನ್ನ ಮಗಳ ಹತ್ರ ಎಲ್ಲ ಮಾತಾಡಿ ವಿಚಾರ ಎಲ್ಲ ಹೇಳಿ ಈ ಥರ ಆ ಥರ ಅಂತೆಲ್ಲ ಮಾತಾಡ್ಬಿಟ್ಟು ಬರಬೇಕು. ಅಲ್ಲಿ ತನಕ ನನಗಂತೂ ಸಮಾಧಾನನೇ ಇಲ್ಲ. ರೀ, ನೀವೇನು ತಲೆ ಕೆಡಿಸ್ಕೊಬೇಡಿ. ಮಗಳನ್ನ ನಾನು ಹೆಂಗೋ ಮಾಡಿ ಒಪ್ಪಿಸಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಸರಿನಾ? ನೀವು ಮಾತು ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಮಾತನ್ನ ಉಳಿಸ್ತೀನಿ ನಾನು. ನನ್ನ ಮಗಳು ಅಷ್ಟೇ, ಯಾವುದೇ ಕಾರಣಕ್ಕೂ ಈ ಹುಡುಗನ ಬೇಡ ಅಂತ ರಿಜೆಕ್ಟ್ ಮಾಡೋದೇ ಇಲ್ಲ. ಇಷ್ಟು ಚೆನ್ನಾಗಿರೋ ಹುಡುಗನ, ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗನ ಯಾವುದಾದ್ರೂ ಹುಡುಗಿ ರಿಜೆಕ್ಟ್ ಮಾಡ್ತಾಳ? ನೀವೇ ಹೇಳಿ. ಮಾಡೋದೇ ಇಲ್ಲ. ಎಲ್ಲ ನಮ್ಮ ಅಂತಸ್ತಿಗೆ ತಕ್ಕನಂಗೇನೆ ಅವರೇ. ರೀ, ಆದಷ್ಟು ಬೇಗನೆ ಮುಹೂರ್ತಕ್ಕೆಲ್ಲ ಫಿಕ್ಸ್ ಮಾಡಿಸ್ಬಿಡಿ. ಅಯ್ಯೋ, ನನ್ನ ಫ್ರೆಂಡ್ ಆಗ್ಲೇನೆ ಹುಡುಕ್ತಾವನೆ, ಯಾವ ಚೌಟ್ರಿನಲ್ಲಿ ಮದುವೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾವನೆ. ಎಲ್ಲನೂ ಚೌಟ್ರಿ ಯಾವ ಚೌಟ್ರಿನ ಮಾಡೋಣ ಅಂತೇಳಿ. ನನಗಂತೂ ನನ್ನ ಮಗಳ ಮದುವೆನ ಇವನ ಜೊತೆ ಮಾಡೋದಕ್ಕೆ ಇಷ್ಟು ಖುಷಿನೋ, ಹಾಗೆ ಮಗನ ಮದುವೆನೂ ಹಿಂದೆನೇ ಮಾಡಾಕ್ಬಿಡೋಣ. ನನ್ನ ಫ್ರೆಂಡ್ ಮಗಳನ್ನೇ ಇಷ್ಟಪಡ್ತಾವನೆ ಅಂತ ಹೇಳ್ತಿದ್ರಲ್ವಾ, ಹಾಗೇನೇ ಹೆಂಗೋ ಇಬ್ಬರೂ ಮದುವೆ ಮಾಡಿಬಿಟ್ರೆ ಹೆಂಗೋ ನನಗೂ ನಿನಗೂ ಸಮಾಧಾನ, ನೆಮ್ಮದಿಯಾಗಿರ್ಬೋದು ನೋಡು. ಯಾವ ತಲೆನೋವು ಇರಲ್ಲ. ಹೌದು ರೀ, ನಾವೇನು ಅದೃಷ್ಟ ಮಾಡಿದ್ದೀವಿ. ಇಷ್ಟು ದಿನ ನಾವು ಗೋಳಾಡಿದಕ್ಕೂ ಈಗ ನೋಡಿ ಸಾರ್ಥಕ ಆಯಿತು. ನಾಳೆನೇ ಊರಿಗೆ ಹೋಗ್ತೀನಿ ರೀ. ಊರಿಗೆ ಹೋಗ್ಬಿಟ್ಟು ನಾಳೆನೇ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಬರ್ತೀನಿ ರೀ. ನನ್ನ ಮಗಳಿಗೆಲ್ಲ ಒಪ್ಪಿಸ್ಬೇಕಲ್ವಾ ರೀ. ಇವನು ಆ ಫೋಟೋಸ್ ಎಲ್ಲನೂ ನೀವು ಇದ್ರೆ ಕಳಿಸಿ, ಇವ್ನ ಫೋಟೋಸ್ ಎಲ್ಲ ತೋರಿಸಿ ಎಲ್ಲ ಹೇಳಿ ಮಾಡಿ ಹೆಂಗೋ ನಾನು ಒಪ್ಪಿಸ್ಬಿಟ್ಟು ಬರ್ತೀನಿ. ಸರಿ ಆಯಿತು. ನನ್ನ ಮಗಳು ಇಲ್ಲ ಅನ್ನಕ್ಕೆ ಸಾಧ್ಯನೇ ಇಲ್ಲ ಬಿಡು. ಹೆಂಗೋ ಅವಳೊಂದು ತಪ್ಪು ಮಾಡಿಬಿಟ್ಟು ಎಲ್ಲರ ಮನಸ್ಸಿಗೂ ಬೇಜಾರು ಮಾಡಿಬಿಟ್ಟಿದ್ಲು. ಇದೊಂದು ಮದುವೆ ಮಾಡ್ಕೊಬಿಟ್ಟು ಎಲ್ಲರ ಮನಸ್ಸಿಗೂ ಏನೋ ಒಂಥರ ಖುಷಿ ಕೊಟ್ಬಿಟ್ರೆ ನಮ್ಗೆ ಅಷ್ಟೇನೇ ಸಾಕಲ್ವಾ. ನಾನು ಅವನ ಜೊತೆ ಲಂಚ್ ಮಾಡ್ಕೊಂಡು ಹಂಗೆ ಮೀಟಿಂಗ್ ಐತಿ ಇವತ್ತು, ಹೋಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಬರ್ತೀನಿ. ಹೋಗಂಗಿದ್ರೆ ನೀನು ಊರಿಗೆ ಹೋಗಿರು, ಏನು ತೊಂದರೆ ಇಲ್ಲ. ಸರಿನಾ? ಊರಿಗೆ ಹೋಗ್ಬಿಟ್ಟು ನಿಧಾನಕ್ಕೇನೆ ನೀನು ಬಾ, ಏನು ತೊಂದರೆ ಇಲ್ಲ. ಬಂದಿದ ತಕ್ಷಣನೇ ಮದುವೆ ಕಾರ್ಯ ಎಲ್ಲ ಶುರು ಮಾಡ್ಕೊಂಡು ಬಿಡೋಣ. ಸರಿ ರೀ, ನನ್ನ ಮಗನ್ನೇ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಕಾರ್ ಐತೆಲ್ಲ ಎತ್ಕೊಂಡು ಅದನ್ನೇ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ನನ್ನ ಮಗ ಏನು ಅವಶ್ಯಕತೆ ಇಲ್ಲ ತಾನೇ ನಿಮಗೆ? ಇಲ್ಲ, ರಾಕೇಶ್ನ ಕರ್ಕೊಂಡು ಹೋಗು, ಏನು ತೊಂದರೆ ಇಲ್ಲ. ಅವನು ನಿನ್ನ ಜೊತೆನೇ ಬರ್ತಾನೆ. ಅಲ್ಲೆಲ್ಲ ಒಪ್ಪಿದಾದ್ಮೇಲೆ ಎಲ್ಲ ನೀಟಾಗಿ ಬರ್ರಿ ಮನೆಗೆ. ಸರಿನಾ? ಅವಳನ್ನು ಕರ್ಕೊಂಡ್ಬಿಟ್ಟು ಜೊತೆಗೆ ಬಂದ್ಬಿಡು, ಇಲ್ಲೇ ಇರಲಿ ಇನ್ಮೇಲೆ. ಹಾಂ ರೀ, ಮದುವೆ ಆದಮೇಲೆ ಮತ್ತೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಮ್ಮನೆಗೂ ಸ್ವಲ್ಪ ದಿನ ಇರಿಸ್ಕೊಳ್ಳೋಣ ಬಿಡಿ.